ಇಂದು 2025ರ ಜ್ಯೇಷ್ಠ ಅಮಾವಾಸ್ಯೆಯ ದಿನ. ಈ ದಿನದಂದು ಪಿತೃಗಳಿಗೆ ಗೌರವವನ್ನು ಸೂಚಿಸುವುದರ ಜೊತೆಗೆ ಇವುಗಳನ್ನು ದಾನ ಮಾಡುವುದು ಸುಖ, ಶಾಂತಿ, ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. 2025ರ ಜ್ಯೇಷ್ಠ ಅಮಾವಾಸ್ಯೆಯ ದಿನವಾದ ಇಂದು ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು? ಜ್ಯೇಷ್ಠ ಅಮಾವಾಸ್ಯೆಯ ದಿನ ತಪ್ಪದೆ ಇವುಗಳನ್ನು ದಾನ ಮಾಡಿ. ಸನಾತನ ಧರ್ಮದಲ್ಲಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಯನ್ನು ಜ್ಯೇಷ್ಠ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಜ್ಯೇಷ್ಠ ಅಮಾವಾಸ್ಯೆಯ ತಿಥಿಯಂದು ಪಿತೃಗಳನ್ನು ಗೌರವಿಸುವುದರ ಜೊತೆಗೆ ಪೂಜೆ, ಸ್ನಾನ ಮತ್ತು ದಾನವನ್ನು ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಾಡಿದ ಸ್ನಾನ ಮತ್ತು ಪೂಜೆಯು ದೇವರ ಆಶೀರ್ವಾದವನ್ನು ನೀಡುವುದರ ಜೊತೆಗೆ ಪಿತೃಗಳ ಆಶೀರ್ವಾದವನ್ನು ಕೂಡ ತರುತ್ತದೆ. ಜ್ಯೇಷ್ಠ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಪಿತೃಗಳ ಆಶೀರ್ವಾದವನ್ನು ಪಡೆಯಲು, ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆಯಲು ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಈ ವಸ್ತುಗಳನ್ನು ದಾನ ಮಾಡಬೇಕು. 1. ಆಹಾರ. ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ನಾವು ಬ್ರಾಹ್ಮಣರಿಗೆ, ನಾಯಿಗಳಿಗೆ, ಇರುವೆಗಳಿಗೆ ಹಾಗೂ ಹಸುಗಳಿಗೆ ಆಹಾರವನ್ನು ದಾನ ಮಾಡಬೇಕು. ಇವುಗಳಿಗೆ ನಾವು ಆಹಾರವನ್ನು ದಾನ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು, ಕೌಟುಂಬಿಕ ಮನಸ್ತಾಪಗಳು ಬಗೆಹರಿಯುವುದು, ಪಿತೃದೋಷ ನಿವಾರಣೆಯಾಗುವುದು, ಕೌಟುಂಬಿಕ ಸಂತೋಷ, ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಆಹಾರವನ್ನು ದಾನ ಮಾಡಬೇಕು. 2. ಅಕ್ಕಿ. ಇಂದು ಜ್ಯೇಷ್ಠ ಮಾಸದ ಅಮಾವಾಸ್ಯೆಯಾಗಿದ್ದು ಈ ದಿನದಂದು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿಯನ್ನು ದಾನವಾಗಿ ನೀಡಬೇಕು. ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಜ್ಯೇಷ್ಠ ಅಮಾವಾಸ್ಯೆಯಂದು ಅಕ್ಕಿಯನ್ನು ದಾನ ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯು ವೃದ್ಧಿಯಾಗುವುದು ಎನ್ನುವ ನಂಬಿಕೆ ಇದೆ. ಇದು ನಿಮ್ಮ ಮನೆಯಲ್ಲಿ ಧನ, ಧಾನ್ಯ, ಸಂಪತ್ತನ್ನು ಹೆಚ್ಚಿಸುವುದು. ಇದು ಒಬ್ಬರ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ತಂಪು ನೀಡುವ ವಸ್ತುಗಳು. ಜ್ಯೇಷ್ಠ ಅಮಾವಾಸ್ಯೆಯ ದಿನವಾದ ಇಂದು ನೀವು ಆಹಾರಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನವಾಗಿ ನೀಡಬೇಕು. ಉದಾಹರಣೆಗೆ, ಆಯಾ ಋತುಮಾನಕ್ಕೆ ಸಿಗುವ ಹಣ್ಣುಗಳಾಗಿರಬಹುದು ಅಥವಾ ನೀರನ್ನಾಗಿರಬಹುದು, ಬೀಸಣಿಕೆಯನ್ನಾಗಿರಬಹುದು, ತಂಪು ನೀಡುವ ಸೌತೆಕಾಯಿಯನ್ನು ಮತ್ತು ಹಣವನ್ನು ದಾನ ಮಾಡುವುದು ಹೆಚ್ಚು ಫಲಪ್ರದವಾಗಿರುತ್ತದೆ. ಆಧ್ಯಾತ್ಮಿಕ ಪುಣ್ಯವನ್ನು ಪಡೆಯುವುದರ ಜೊತೆಗೆ ಈ ದಯೆಯ ಕಾರ್ಯಗಳು ಅಗತ್ಯವಿರುವವರಿಗೆ ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ತರುತ್ತವೆ. ಪಿತೃಗಳಿಗೆ ಇದು ಸಂತುಷ್ಟವನ್ನು ಉಂಟು ಮಾಡುತ್ತದೆ. ತುಪ್ಪ. ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ತುಪ್ಪವನ್ನು ದಾನ ಮಾಡುವುದು ತುಂಬಾನೇ ಒಳ್ಳೆಯದು. ಈ ದಿನದಂದು ನೀವು ತುಪ್ಪವನ್ನು ದಾನ ಮಾಡುವ ಮೂಲಕ ಸಂತೋಷವನ್ನು, ಸಮೃದ್ಧಿಯನ್ನು ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ. ಇದು ನಿಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುವುದು ಎನ್ನುವ ನಂಬಿಕೆ ಇದೆ. ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ನೀವು ಇದನ್ನು ದಾನವಾಗಿ ನೀಡುವುದರಿಂದ ಸಕಾರಾತ್ಮಕ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಇದು ವ್ಯಕ್ತಿಯ ಜೀವನದಲ್ಲಿ ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ತರುವುದರ ಜೊತೆಗೆ ತೃಪ್ತಿಯ ಭಾವನೆಯನ್ನು ಮೂಡಿಸುತ್ತದೆ. ಮಣ್ಣಿನ ಮಡಿಕೆ. ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ನೀವು ಮಣ್ಣಿನಿಂದ ತಯಾರಿಸಿದ ಹೂಜಿಯನ್ನು ಅಥವಾ ಮಣ್ಣಿನ ಮಡಿಕೆಯನ್ನು ದಾನವಾಗಿ ನೀಡಬೇಕು. ಈ ದಿನ ಮಣ್ಣಿನ ಮಡಿಕೆಯನ್ನು ದಾನ ಮಾಡುವುದನ್ನು ಒಳ್ಳೆಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಮಣ್ಣಿನ ಮಡಿಕೆಯನ್ನು ದಾನ ಮಾಡುವುದರಿಂದ ಪಿತೃಗಳ ಆಶೀರ್ವಾದ ದೊರೆಯುವುದು ಮತ್ತು ಅವರ ಆತ್ಮವು ಶಾಂತಿಯನ್ನು ಪಡೆದುಕೊಳ್ಳುವುದು. ಈ ಪುಣ್ಯ ಕಾರ್ಯವನ್ನು ಮಾಡುವುದರಿಂದ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ. ನಿಮ್ಮ ಕುಟುಂಬವು ಸಂಪತ್ತನ್ನು ಮತ್ತು ಸಾಮರಸ್ಯವನ್ನು ಹೊಂದುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.